ಐಸ್ ಕ್ರೀಮ್ ತಿನ್ಬೇಕಂತ ಕ್ರೇವಿಂಗ್ ಆಗ್ತಾನೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಡೈಟಲ್ಲಿ ಇದ್ದೀನಿ, ಆಚೆ ಸಿಗೋ ಐಸ್ ಕ್ರೀಮ್ ಎಲ್ಲ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಗೊತ್ತಾದ್ಮೇಲೆ ಹೆಂಗೆ ತಿನ್ನೋದೇಳಿ, ಅದಕ್ಕೆ ಇದನ್ನ ಹೊಸ್ದಾಗಿ ನಾನೇ ರೆಸಿಪಿ ಕಂಡುಹಿಡ್ದು ಮಾಡ್ತಾ ಇದ್ದೀನಿ. ಇದಕ್ಕೆ ಹೆಸರು ಕೂಡ ಇಟ್ಟಿದ್ದೀನಿ ನಾನು, ಆರೆಂಜ್ ಐಸ್ ಕ್ಯಾಂಡಿ ಅಂತ ಹೇಳ್ಬಿಟ್ಟು. ಬನ್ನಿ ಯಾವ ಥರ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿತ್ತು. ಈ ಥರ ಫ್ರೆಶ್ ಆಗಿ ಒಂದು 4 ಆರೆಂಜಸ್ ತೊಗೊಂಡಿದ್ದೀನಿ. ತುಂಬಾ ಸ್ವೀಟ್ ಆಗಿತ್ತು ಈ ಆರೆಂಜು, ಅದಕ್ಕೆ ನಾನು ಇದರಲ್ಲಿ ಏನು ಶುಗರ್ ಆ್ಯಡ್ ಮಾಡ್ತಿಲ್ಲ. ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ಈ ಥರ ಜ್ಯೂಸ್ ತೆಗಿಯೋದ್ರಲ್ಲಿ ತೆಗಿತಾ ಇದ್ದೀನಿ. ನಾರ್ಮಲಾಗಿ ಮಿಕ್ಸಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಈ ಥರನೇ ಮಾಡೋಕ್ಕೆ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ನೀಟಾಗಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಆರೆಂಜ್ ಕಲರ್ ಬರ್ತಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಕಲರು, ಟೇಸ್ಟು ಎಲ್ಲ ಕೂಡ. ನಾನು ಪಲ್ಪ್ ಕೂಡ ಆ್ಯಡ್ ಮಾಡ್ಕೊತೇನೆ, ಯಾಕಂದರೆ ಅದ್ರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾಡ್ತಾಯಿದ್ದೆ ಒಂದು ಎತ್ಕೊಂಡು. ತುಂಬಾ ಫೇವ್ರೆಟ್ ನಂಗೆ ಆರೆಂಜ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು. ಈ ಥರ ನಾನು ಚಾಕ್ಲೇಟ್ ಮೋಲ್ಡಲ್ಲಿ ಹಾಕ್ಕೊತೇನೆ. ನೀವು ಬೇಕಂದ್ರೆ ಐಸ್ ಗಡ್ಡೆ ಇದ್ರಲ್ಲಿ ಕೂಡ ಹಾಕ್ಕೊಬೋದು. ನೀಟಾಗಿ ಎಲ್ಲದರಲ್ಲಿ ಸೆಟ್ ಆಗಂಗೆ ಹಾಕ್ಕೊತೇನೆ. ಕರೆಕ್ಟಾಗಿ ಇದಕ್ಕೆ ಸರಿ ಹೋಯಿತು. ಇದು ನೈಟೆಲ್ಲ ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಬೆಳಗ್ಗೆ ಎದ್ದು ಟೇಸ್ಟ್ ಮಾಡ್ತಾಯಿದ್ದು. ತುಂಬಾ ಚೆನ್ನಾಗಿತ್ತು. ನಮ್ಗೆ ಐಸ್ ಕ್ರೀಮ್ ಕ್ರೇವಿಂಗ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ವೆರೈಟಿ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ, ರೆಸಿಪೀಸ್ ಮಾಡೋಣ ಅನ್ಕೊತಾ ಇದ್ದೀನಿ. ನೋಡೋಣ, ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಲೈಕ್ ಮಾಡಿ ಫಾಲೋ ಮಾಡಿ ಇಟ್ಕೊಡಿ ಅಷ್ಟೇ.